ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಮಾವ ಮನೇಲೇ ಇದ್ದಾರೆ ಅಂದ್ರೆ ಆಗ ನಾನು ನೋಡಿದ್ದು ಮಾವನ್ ಕಾರ್ ಅಲ್ಲ ಅಂತಾಯ್ತು. ಈಗ ಹೇಗಿದ್ಯಾ ಶ್ಯಾಮ? ನಿಂಗಲ್ಲಿ ಏನೂ ಸಮಸ್ಯೆ ಆಗ್ಲಿಲ್ಲ ತಾನೆ? ಅಖಿಲ್ ನೀನ್ ಹೇಗಿದ್ಯೋ ಏನೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದ. ಹೋಗು. ಸರಿ ಅತ್ತೆ. ಕೂತ್ಕೊಳ್ಳಿ ಅತ್ಗೆ, ನಿಮಗ್ ಕೂಡ ಕಾಫಿ ತರ್ತೀನಿ. ಬಾ ಶ್ಯಾಮ. ಹೇಗಿದೆ ಹೆಲ್ತು? ಸೀನ್ ಬರ್ಲಿಲ್ಲ ಅಲ್ವಾ? ನೆಗಡಿ ಕಮ್ಮಿ ಆಯ್ತಾ? ಕಡಿಮೆ ಆಗಿದೆ ರೀ, ಈಗ ಆರಾಮಾಗಿದ್ದೀನಿ. ಹೌದಣ್ಣ, ಸಾಮಾನ್ಯವಾಗಿ ಸಂಜೆ ಹೊತ್ತು ನೀವು ಕ್ಲಬ್ಗೆ ಹೋಗ್ತಿರಲ್ಲ, ಇವತ್ತು ಹೋಗ್ಲಿಲ್ವಾ? ಹೋಗಿದ್ನಮ್ಮ, ಜಸ್ಟ್ ಈಗ ತಾನೇ ಮನೆಗೆ ಬಂದಿದ್ದು. ಅಣ್ಣ, ಅದು ನಿಮ್ ಕ್ಲಬ್ಬು RK ಕಾಂಪ್ಲೆಕ್ಸ್ ಹತ್ರ ಇದೆ ಅಲ್ವಾ ಅಣ್ಣ? ಹೌದಮ್ಮ, ನಿನ್ಗೆ ಗೊತ್ತು? ಯಾವಾಗ್ಲೂ ನೀವ್ ಹೇಳಿದ್ದನ್ನ ಕೇಳಿಸ್ಕೊಂಡಿದ್ ನೆನ್ಪಣ್ಣ. ಹೌದಮ್ಮ, RK ಕಾಂಪ್ಲೆಕ್ಸ್ ಪಕ್ಕದಲ್ಲೇ ನಾನು ಹೋಗೋ ಕ್ಲಬ್ ಇರೋದು. ಯಾವಾಗ್ಲಾದ್ರೂ ಕ್ಲಬ್ಬಲ್ಲಿ ಪಾರ್ಕಿಂಗ್ ಫುಲ್ ಆಗ್ಬಿಟ್ರೆ ನನ್ನ ಕಾರ್ನ RK ಕಾಂಪ್ಲೆಕ್ಸ್ ಅಲ್ಲೇ ಪಾರ್ಕ್ ಮಾಡ್ತೀನಿ. ಇವತ್ತು ಕೂಡ RK ಕಾಂಪ್ಲೆಕ್ಸ್ ಅಲ್ಲೇ ಪಾರ್ಕ್ ಮಾಡಿದ್ದೆ. RK ಕಾಂಪ್ಲೆಕ್ಸ್ ಅಲ್ಲ? ಹೌದು ಶ್ಯಾಮ, ಆ ಕಾಂಪ್ಲೆಕ್ಸ್ ಅಲ್ಲೇ ರೆಕಾರ್ಡಿಂಗ್ ಥಿಯೇಟರ್ ಕೂಡ ಇದೆ ಅಲ್ವಾ? ಆ ಕಡೆ ನೀವೇನಾದ್ರೂ ಹೋಗಿದ್ರಾ? ಇಲ್ಲ ಅಣ್ಣ, ನಾವ್ ಆ ರೆಕಾರ್ಡಿಂಗ್ ಥಿಯೇಟರ್ಗೆ ಹೋಗ್ಲಿಲ್ಲ. ನಾವ್ ಆಶ್ರಮಕ್ಕಲ್ವಾ ಹೋಗಿದ್ದು. ಅಲ್ವಾ, ನನ್ನ ಫ್ರೆಂಡ್ ಒಬ್ಬ ನಿನ್ನ RK ಸಿನಿ ಕಾಂಪ್ಲೆಕ್ಸ್ ಹತ್ರ ನೋಡಿದೆ ಅಂತ ನನಗೆ ಫೋನ್ ಮಾಡಿದ್ದ. ಬಹುಶಃ ಯಾರನ್ನೋ ನೋಡಿ ನೀನು ಅನ್ಕೊಂಡಿರ್ತಾನೆ. ಇರ್ಬೇಕಣ್ಣ, ಯಾರನ್ನು ನೋಡಿ ನಾವು ಅನ್ಕೊಂಡಿರ್ಬೇಕು. RK ಕಾಂಪ್ಲೆಕ್ಸ್ಗೆ ನಾವ್ಯಾಕೆ ಹೋಗ್ತೀವಿ ಹೇಳಿ? ಬೇಕು ಅಂದ್ರೆ ಶ್ಯಾಮನೇ ಕೇಳಿ. ಶ್ಯಾಮನ್ ಕೇಳೋ ಅಗತ್ಯ ಇಲ್ಲ ಬಿಡಮ್ಮ, ನೀನೇನ್ ಸುಳ್ಳ ಹೇಳ್ತೀಯಾ? ತಗೊಳ್ಳಿ ಅತ್ಗೆ ಕಾಫಿ. ಇವತ್ ಯಾಕೋ ಇವ್ರ ಮಾತು ಸ್ವಲ್ಪ ವಿಚಿತ್ರವಾಗಿದ್ಯಲ್ಲ. ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ್ರು ಅಂತೆ. ನಾನ್ ತಪ್ಪು ಮಾಡಿದ್ದೀನಲ್ಲ, ಹಾಗಾಗಿ ಅವರು ಮಾಮೂಲಿಯಾಗಿ ಮಾತಾಡಿದ್ರು ನನಗ್ ಹಾಗನ್ನಿಸ್ತಿದ್ಯಾ. ಅದೇನಾದ್ರೂ ಆಗಿರ್ಲಿ, ನಾನ್ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.